ಇನ್ನು ಕಾಂಗ್ರೆಸ್ನಲ್ಲಿ ಶುರುವಾಯಿತು ಸಿಎಂ ರಾಜೀನಾಮೆ ಕೂಗು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲೇ ಮಾತಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ KB ಕೋಳಿವಾಡ, ಓಕೆ, ಮಾಜಿ ಸ್ಪೀಕರ್ ಕೂಡ ಹೌದವರು. ವಿಪಕ್ಷಗಳು ಸಿಎಂ ರಾಜೀನಾಮೆ ಕೇಳ್ತಾ ಇದ್ದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ಆಗಬಾರದು, ಹಾಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತ ಕೋಳಿವಾಡ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ, ಆಗ್ರಹಿಸಿದ್ದಾರೆ. ತಪ್ಪಿಲ್ಲ ಅಂದ್ರೆ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತಲೂ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವಾಗಿದೆ. ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕರು, ಮಾಜಿ ಸ್ಪೀಕರ್ ಕೂಡ ಆಗಿದೆ ಅಂತ KB ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಈಗ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ, ತನಿಖೆ ಆರಂಭ ಆಗಿದೆ. ಈ ಹಂತದಲ್ಲಿ ಅವರು ಮುಖ್ಯಮಂತ್ರಿಯವರು ಹೇಗೆ ನಡೆದುಕೊಳ್ಬೇಕು ಅಂತ ಅಂತಿರ್ತಾವೆ? ಈಗ ಹೈಕೋರ್ಟ್ನಲ್ಲಿ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಎನ್ಕ್ವೈರಿ ಆಗಬೇಕು ಅಂತಕ್ಕಂಥ ಆದೇಶ ಆಗಿದೆ. ಇದು BJP ಮತ್ತು JDSನ ಕುತಂತ್ರದಿಂದ, ರಾಜಕೀಯ ಕುತಂತ್ರದಿಂದ ಯಾವುದೋ ಒಬ್ಬ ಪ್ರೈವೇಟ್ ಪರ್ಸನ್ ಒಂದು ಅಲಿಗೇಷನ್ ಮಾಡಿ ಪರ್ಮಿಷನ್ ತಗೊಂಡು ಆಗಿದೆ. ಇದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಆಗೋದಲ್ಲ. ಆದರೆ ನನ್ನ 50 ವರ್ಷದ ಅನುಭವದ ಮೇಲೆ ಅನೇಕ ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೇನೆ. ಈಗ ನನ್ನ ತಿಳುವಳಿಕೆ ಮಟ್ಟಿಗೆ ಇಷ್ಟು ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳನ್ನು ನಾನು ನೋಡಿಲ್ಲ. ಜನಪ್ರಿಯ, ನಿಷ್ಕಳಂಕ, ಕಪ್ಪು ಚುಕ್ಕ ಇಲ್ಲದಂಥ 40 ವರ್ಷಗಳ ಆಡಳಿತ ಸಿದ್ದರಾಮಯ್ಯನವ್ರದ್ದು. ಬಡವರ ಪರವಾಗಿ, ಜನರ ಪರವಾಗಿ, ಸಾರ್ವಜನಿಕರ ಪರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೂ ಅವ್ರಿಗೊಂದು ಕಪ್ಪು ಚುಕ್ಕಿ ಸಹಿತ ಇಲ್ಲ. ಆದರೆ ಈಗ ವಿರೋಧಿ ಪಕ್ಷದವರು ಈ ಪರಿಸ್ಥಿತಿಯನ್ನು ತಂದಿದ್ದಾರೆ. ಇದನ್ನು ಎದುರಿಸಲೇಬೇಕು. ಆದರೆ ಈ ಒಂದು ಪರಿಸ್ಥಿತಿಯನ್ನು JDS ಮತ್ತು BJPಯವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಹರಿಯಾಣದಲ್ಲಿ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಇದನ್ನೇ ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರೆ ಇಡೀ ಹರಿಯಾಣ ತುಂಬ ಪ್ರಚಾರ ಮಾಡ್ತಾರೆ. ನಾಳೆ ಜಮ್ಮು ಕಾಶ್ಮೀರದಲ್ಲಿ ಮಾಡ್ಬೋದು, ಮಹಾರಾಷ್ಟ್ರದಲ್ಲಿ ಮಾಡ್ಬೋದು. ಅದು ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ ಅಂತ, ಕಾಂಗ್ರೆಸ್ಸಿಗೆ ಮುಜುಗರ ಆಗ್ತಕ್ಕಂಥ ಪರಿಸ್ಥಿತಿ ತಂದು ಹೊಡ್ತಾರೆ. ಯಾರು ವಿರೋಧಿ ಪಕ್ಷದವರು ತಂದು ಹೊಡ್ತಾರೆ. ಈ ಮುಜುಗರವನ್ನು ಪಕ್ಷದ ಹಿತದೃಷ್ಟಿಯಿಂದ ತಪ್ಪಿಸುವುದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಟ್ಟು ಮುಂದೆ ಎನ್ಕ್ವೈರಿಯಲ್ಲಿ ನಿಷ್ಕಳಂಕರಾಗಿ ಬಂದು ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನನ್ನ ಬಲವಾದ ಇಚ್ಛೆ. ಅದು ಸಾಧ್ಯ ಇದೆ. ಯಾಕಂತಂದರೆ ಸಿದ್ದರಾಮಯ್ಯನವರಿಗೆ 136 MLAಗಳು ಬೆಂಬಲನೂ ಇದೆ, ಹೈಕಮಾಂಡಿನ ಬೆಂಬಲನೂ ಇದೆ, ಎಲ್ಲರ ಬೆಂಬಲನೂ ಇದೆ. 100ಕ್ಕೆ 100ರಷ್ಟು ಅವರು ಪುನಃ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅಂದರೆ ನೀವೀಗ ಹೇಳ್ತಿರುವಂಥದ್ದು ಸಿದ್ದರಾಮಯ್ಯ ಅವರು ಈಗ ಮುಂದುವರಿಬಾರ್ದು, ಈಗ ರಾಜೀನಾಮೆ ಕೊಡಬೇಕು, ನಿಷ್ಕಳಂಕಿತರು ಅಂತ ಆದಮೇಲೆ ಬೇಕಾದ್ರೆ ಮತ್ತೆ ಬಂದು ಅವರು CM ಆಗಬೇಕು ಅಂತ. ಹಾಗೇ ಆಗ್ತಾರೆ. ಈಗ ಪಕ್ಷಕ್ಕೆ ಮುಜುಗರ, ಈಗ ನಡೀತಕ್ಕಂಥ 3 ರಾಜ್ಯಗಳ ಚುನಾವಣೆಯಲ್ಲಿ ಇದರ ದುರುಪಯೋಗ ವಿರೋಧಿ ಪಕ್ಷವರು ಮಾಡ್ತಾ ಇರೋದರಿಂದ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲ, ಅದಕ್ಕೆ ಅದನ್ನು ತಪ್ಪಿಸೋದ್ರ ಸಲುವಾಗಿ ಇವರು ರಾಜೀನಾಮೆ ಕೊಟ್ಟು ಈ ವಿಚಾರಣೆಯಿಂದ ನಿಷ್ಕಳಂಕರಾಗಿ ಹೊರಗೆ ಬಂದ ತಕ್ಷಣ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಇಡೀ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ, ನಾವು ನಿಮ್ಮ ಜೊತೆಗಿದ್ದೀವಿ ಸಿದ್ದರಾಮಯ್ಯ ಅವರೇ, ರಾಜೀನಾಮೆ ಕೊಡೋದು ಬೇಡ ಅಂತ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ. ಆಸ್ ಎ ಕಾಂಗ್ರೆಸ್ ಮೆನ್ ನೀವು ಹೇಳ್ತಾ ಇದ್ದೀರಾ ಪಕ್ಷಕ್ಕೆ ಮುಜುಗರ ಆಗುತ್ತೆ, ರಾಜೀನಾಮೆ ಕೊಡಬೇಕು ಅಂತ. ಹೈಕಮಾಂಡ್ ಏನು ಹೇಳಿದೆ, ನಿಮ್ಮ ಹಿಂದೆ ಅದಾವೆ ಅಂತಾರೆ, ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. 136 ಮಂದಿ MLAಗಳು ಕೊಡ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದೀವಿ. ಅವ್ರಿಗೆ ಬೆಂಬಲ ಮತ್ತು ಅವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಪಕ್ಷಕ್ಕೆ ವಿರೋಧಿ ಪಕ್ಷಗಳು ಇದರ ದುರುಪಯೋಗ ಮಾಡ್ಕೊಂಡು ಪಕ್ಷಕ್ಕೆ ಮುಜುಗರವನ್ನು ತರ್ತಾ ಇದ್ದಾರೆ. ಅದನ್ನು ಅವಾಯ್ಡ್ ಮಾಡೋದ್ರ ಸಲುವಾಗಿ ತಾತ್ಪೂರ್ತಿಕವಾಗಿ ರಾಜೀನಾಮೆ ಕೊಟ್ಟು ನಿಷ್ಕಳಂಕರಾಗಿ ಬಂದ ಕೂಡಲೇ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. 100ಕ್ಕೆ 100 ಆಗ್ತಾರೆ. 100ಕ್ಕೆ 100 ಅವರೇ ಆಗ್ತಾರೆ ಅಂತ ತಾವು ಹೇಳ್ತೀವಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನೀವು ಒತ್ತಾಯ ಮಾಡ್ತಾ ಇದ್ದೀರಿ, ಅದು ವಿರುದ್ಧವಾಗಲ್ಲ. ಅದು ನೋಡಿ, ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ನಾನು ಪಕ್ಷದ ಹಿತ ದೃಷ್ಟಿಯಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ. ನನ್ನ ಅಭಿಪ್ರಾಯವನ್ನೇ ಅವ್ರು ತಗೋಬೇಕು ಅಂತ ನಂದೇನಿಲ್ಲ. ಅವ್ರು ನಿರ್ಣಯ ಮಾಡ್ತಾರೆ. ಅನುಭವಗಳಿದ್ದಾರೆ, 40 ವರ್ಷದ ಅನುಭವ ಇದೆ, ಹೈಕಮಾಂಡು ಇದೆ. ಅದನ್ನು ವಿಚಾರ ಮಾಡಿ ಅವ್ರೇನು ಯೋಗ್ಯ ನಿರ್ಣಯ ತಗೊಳ್ಳಿ. ಇದೇ ರೀತಿ ಮುಜುಗರ ಮುಂದುವರೆದ್ರೆ ಹೈಕಮಾಂಡೇ ರಾಜೀನಾಮೆ ಕೇಳಬೇಕು ಅಂತ ತಾವೇನಾರು ಬಯಸ್ತೀರಾ, ಹೇಳ್ತೀರಾ? ಅದು ಏನಾಗುತ್ತೆ ಈ ಭವಿಷ್ಯನ ಹೇಳೋಕ್ಕಾಗಲ್ಲ. ಈ ಮುಜುಗರ ಸದ್ಯಕ್ಕೆ ತಪ್ಪಿಸೋದ್ರ ಸಲುವಾಗಿ
ಅನೇಕ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರೋದ್ರ ಸಲುವಾಗಿ ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಳ್ತಾ ಇರುವುದರಿಂದ ಸದ್ಯಕ್ಕೆ ಈ ಚುನಾವಣೆ ದೃಷ್ಟಿಯಿಂದ ಮತ್ತು ಪಕ್ಷದ ಮುಜುಗರದಿಂದ ಎಡೆ ಮಾಡಿಕೊಡೋ ದೃಷ್ಟಿಯಿಂದ ಈಗ ಕೊಟ್ಟು ಪುನಃ ಮುಖ್ಯಮಂತ್ರಿಗಳಾಗಲಿ ಅಂತಕ್ಕಂಥದ್ದು ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಒಬ್ಬ ಹಿರಿಯ ನಾಯಕರಾಗಿ ತಮ್ಮ ಅಭಿಪ್ರಾಯ ತಾವು ವ್ಯಕ್ತಪಡಿಸಿರಿ. ಇದು ಕಾರ್ಯಸಾಧು ಅಂತ ತಮಗೆ ಅನ್ಸುತ್ತಾ? ಹಾಗದು ಬಿಡೋದು ಅದು ನೋಡೋಣ ನನ್ನ ಅಭಿಪ್ರಾಯ ಅಂತ ನಾನು ಹೇಳಿದೆ. ಆ್ಯಸ್ ಎ ಕಾಂಗ್ರೆಸ್ಮನ್ 53 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದಲೇ ನಾನು ಮೊದಲಿನಿಂದನೂ ಬಂದಂಥವನು. ಆ ದೃಷ್ಟಿಯಿಂದ ನಾನು ಹೇಳಿದ್ದೇನೆ. ನನ್ನ ಅಭಿಪ್ರಾಯಕ್ಕೆ ಯಾರು ಮನ್ನಣೆ ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟದ್ದು. ಓಕೆ, ಆದ್ರೆ ತಮ್ಮ ಧ್ವನಿಯನ್ನು ತಾವು ಎತ್ತಿದ್ದೀರಿ. ನಿಮಗೂ ಸಿದ್ದರಾಮಯ್ಯವ್ರಿಗೆ ಹಿಂದೆ ಒಂದಷ್ಟು ಕ್ಲಾಶಸ್ ಎಲ್ಲ ಆಗಿತ್ತು. ನಾವೆಲ್ಲ ಅಗ್ರಿ ಅತ್ಯಂತ ಕೂಡಿಕೊಂಡಿದ್ವಿ. ಪುನಃ ನನ್ನ ಮಗನಿಗೆ ಟಿಕೆಟು ಕೊಟ್ಟರು, ಅವರೇ ಕೊಟ್ಟರು. ತಮಗೆ ಟಿಕೆಟ್ ತಪ್ಪಿಸಿದ್ರು ಸಿದ್ದರಾಮಯ್ಯ? ಅಲ್ಲ, ನನಗೇನು ಟಿಕೆಟ್ ತಪ್ಪಿಸಿಲ್ಲ ಅವರು. ಯಾಕಂದ್ರೆ ಕೊನೆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಶಂಕರ್ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ತಮ್ಮ ಪರವಾಗಿ ಬರಲಿಲ್ಲ. ಅಲ್ಲ, ಅದು ಹಂಗೆ ಹೇಳಿಕೆಗಳಿವೆ, ಅದ್ರ ಬಗ್ಗೆ ಏನಿಲ್ಲ. ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂತಲೇ ಸಿದ್ದರಾಮಯ್ಯನವರು. ಮೊನ್ನೆ ನಮ್ಮಲ್ಲಿ ಪ್ರಚಾರಕ್ಕೆ ಬಂದಾಗ, ಈಗ ಲೋಕಸಭಾ ಪ್ರಚಾರಕ್ಕೆ ಬಂದಾಗ ನಾನು ಅತ್ಯಂತ ಇದರಿಂದ ಅವ್ರನ್ನ ಹೊಗಳಿದ್ದೇನೆ. ಅತ್ಯಂತ ಜನಪ್ರಿಯ ವ್ಯಕ್ತಿ ಕರ್ನಾಟಕದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಅಂತಂದು ನಾನು ಹೇಳಿದ್ದೇನೆ. ಇದು ಮೊದಲ ಧ್ವನಿನ, ಒಂಟಿ ಧ್ವನಿನ, ಅಥವಾ ಇದಕ್ಕೆ ಕಾಂಗ್ರೆಸ್ನ ಕೆಲವು ನಾಯಕರ ಸಾಥ್ ಇದೆಯಾ ತಮ್ಮ ಮಾತಿಗೆ? ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾಥ್ ಯಾರದರ ಇಲ್ಲ ಗೊತ್ತಿಲ್ಲ ನನಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಅವರ ಹಿತದೃಷ್ಟಿಯಿಂದ ದಿನಾನೂ ಅದು ಅವ್ರಿಗೆ ವಿರುದ್ಧ ಪ್ರಚಾರ ಮಾಡೋದು, ಅಲ್ಲಿ ಸ್ಟ್ರೈಕ್ ಮಾಡೋದು, ಇಲ್ಲಿ ಸ್ಟ್ರೈಕ್ ಮಾಡೋದು ಮುಜುಗರ ಪಕ್ಷಕ್ಕೆ ಆಗೋದ್ರಿಂದ ಅವರು ಖಂಡಿತ 100% ಮುಖ್ಯಮಂತ್ರಿಗಳಾಗೇ ಆಗ್ತಾರೆ. ನಿಷ್ಕಳಂಕರಾಗಿ ಬಂದ ಕೂಡಲೇ ಅದಕ್ಕೆ ಕೊಡಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇರೆ ಹಳೇದು ಯಾವುದು ಬೇಸರ ಇಟ್ಕೊಂಡು ಹೇಳ್ತಿಲ್ಲ? ಯಾವುದೂ ಇಲ್ಲ. ಅದು ಹಳೆಯದಕ್ಕಿಂತ ಮೊದಲು ಹೆಚ್ಚು ಪ್ರೀತಿನ ಆಗಿವೆ ಈಗ. ಅತ್ಯಂತ ನನಗೆ ಅವರಿಗೆ ಭಾಳ ಬಾಂಧವ್ಯ ಇದೆ. ಓಕೆ, ಇದು ಹಿರಿಯ ಕಾಂಗ್ರೆಸ್ ನಾಯಕರು, ಮಾಜಿ ಸ್ಪೀಕರ್ ಕೂಡ ಆಗಿರ್ತಕ್ಕಂಥ ಕೆ.ಬಿ. ಕೋಳಿವಾಡ ಅವರ ಮಾತು. ಅಂದರೆ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಮುಜುಗರ ಆಗದ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನೇ ಎದುರಿಸಿ ನಿಷ್ಕಳಂಕಿತರು ಅಂತ ಆದಮೇಲೆ ಮತ್ತೆ ಬೇಕಾದ್ರೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ಹಿರಿಯ ನಾಯಕ ಕೆ.ಬಿ. ಕೋಳಿವಾಡ ಅವರ ಮಾತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಕಾಂಗ್ರೆಸ್ನಲ್ಲಿ ಯಾವ ಆಗ್ರಹ ಬರಬಾರ್ದು ಅಂತ ಎಲ್ಲರೂ ಅಂದ್ಕೊಂಡಿದ್ರೋ ಆ ಆಗ್ರಹವನ್ನು ಕೋಳಿವಾಡ ಅವರು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಪಕ್ಷಕ್ಕೂ ಮುಜುಗರ, ಸಿದ್ದರಾಮಯ್ಯನವ್ರಿಗೂ ಮುಜುಗರ. ಈ ಧ್ವನಿ ಇನ್ನೂ ಜಾಸ್ತಿ ಆಗ್ತಾ ಹೋದರೆ ಕಾಂಗ್ರೆಸ್ನಲ್ಲಿ ಮುಂದಿನ ಬೆಳವಣಿಗೆ ಏನು? ಖಂಡಿತ ಅರವಿಂದ್, ಈ ಕುತೂಹಲ ಕೂಡ ಹೌದು. ಯಾಕಂದ್ರೆ ಮೊದಲ ಧ್ವನಿ ಮೊಳಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಅದು ಹಿರಿಯ ಕಾಂಗ್ರೆಸ್ ನಾಯಕ, ಸುಮಾರು 7-8 ಬಾರಿ ಶಾಸಕರಾಗಿದ್ದಂಥವರು, ಸ್ಪೀಕರ್ ಆಗಿದ್ದಂಥ ಕೆ.ಬಿ. ಕೋಳಿವಾಡ ಅವರು ಈ ಮಾತನ್ನ ಆಡಿದ್ದಾರೆ. ಮತ್ತೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಬೇರೆ ಯಾವ ನಾಯಕರುಗಳ ಜೊತೆ ಕೂಡ ನನ್ನ ಜೊತೆಗಿಲ್ಲ, ನಾನೇ ಮಾತಾಡ್ತಾ ಇರುವಂಥದ್ದು ಅನ್ನೋಂಥದ್ದು ಕೂಡ ಅವರು ಸಮರ್ಥನೆ ಕೊಟ್ಟಿದ್ದಾರೆ. ಆದರೆ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಬೇರೆ ಬೇರೆ ರಾಜ್ಯದ ಚುನಾವಣೆಗಳಲ್ಲೂ ಕೂಡ ವಿಪಕ್ಷಗಳನ್ನು ಬಳಸ್ಕೊಳ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕು. ನಿಷ್ಕಳಂಕಿತರಾದ ನಂತರದಲ್ಲಿ ಮತ್ತೆ ಬೇಕಾದ್ರೆ ಅವರೇ ಮುಖ್ಯಮಂತ್ರಿ ಆಗಲಿ, ಅವರಿಗೆ 136 ಶಾಸಕರ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನ ಮಟ್ಟಿಗೆ ಇದು ಒಂದು ರೀತಿಯ ಡೇಂಜರ್ ಅಲಾರಂ ಗಂಟೆ ಹೊಡೆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇನ್ನು ಒಬ್ಬೊಬ್ಬರೇ ನಾಯಕರುಗಳು ಮಾತನಾಡಲು ಶುರು ಮಾಡಿದ್ರೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗಬಹುದು. ಹಾಗಂತ ಮಾತಾಡೇ ಬಿಡ್ತಾರೆ ಅಂತಲ್ಲ. ಕೋಳಿವಾಡ ಅವರು ಕೂಡ ಹೇಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಂಥದ್ದು ರಾಜೀನಾಮೆ ಕೇಳುವಂಥದ್ದು, ಆದರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ಇನ್ನೂ ಒಂದು ವಿಚಾರ ಇದೆ. ಕೆಲವು ವರ್ಷಗಳ ಹಿಂದೆ ಇವರಿಬ್ಬರ ನಡುವೆ ಹಾವು ಮುಂಗುಸಿ ಅಂತ ಸಂಬಂಧ ಇತ್ತು, ಜಟಾಪಟಿ ಜೋರಾಗಿತ್ತು. ತದನಂತರದಲ್ಲಿ ಸ್ವಲ್ಪ ಪ್ಯಾಚ್ ಅಪ್ ಆಗಿತ್ತು. ಅದನ್ನೇನಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಮಾತನಾಡಿದ್ರೆ ಕೆ.ಬಿ. ಕೋಳಿವಾಡ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಆ ರೀತಿ ಏನಿಲ್ಲ, ಈಗ ನಾವು ಚೆನ್ನಾಗಿದ್ದೀವಿ, ಆದರೂ ಕೂಡ ಪಕ್ಷಕ್ಕೆ ಮುಜುಗರ ಆಗದ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನ ಕೆ.ಬಿ. ಕೋಳಿವಾಡ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಮೊಳಗಿರುವ ಮೊದಲ ಕೂಗಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ನಾಯಕರುಗಳು ಮಾತಾಡಿದ್ರೆ ಪಕ್ಷದಲ್ಲಿ ಒಂದು ರೀತಿ ಆಂತರಿಕ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಹೋಗ್ಬೋದು, ಅಥವಾ ಇವರೊಬ್ಬರೇ ಆದ್ರೆ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಣ್ಣಗಾದ್ರೂ ಆಗಬಹುದು. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಗೊತ್ತಿಲ್ಲ ನೋಡಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಅಂತ ಅಪಸ್ವರಗಳು ಬರ್ತಾ ಇರುತ್ತೆ.